ಜಾತಿ ಇಲ್ಲಿ ಅದೇ ಭಕ್ತಿ. ಈ ದೇಶದ ರಾಜಕಾರಣಕ್ಕೆ ಅದೊಂದೇ ವಿಧುರ ನೀತಿ. ಈಗ ಸೃಷ್ಟಿಯಾಗಿರುವುದು ಜಾತಿ ಮತದ ಕ್ರಾಂತಿ. ಸಮೀಕ್ಷೆ ಹುಟ್ಟು ಹಾಕಿದಂಥ ಈ ಭೀತಿ ಭ್ರಾಂತಿಯಲ್ಲಿ ಭಾವವಿತ್ತಿಯಾಗಿದೆ. ಸೋಮವಾರದಿಂದ ಗಣತಿ ಆರಂಭ ಆಗ್ತಾ ಇದ್ದು ರಾಜಕೀಯಕ್ಕೂ ಎಲ್ಲಿಲ್ಲದ ಸವಡು ಸಿಕ್ಕಿದೆ. ಮಾತಿನ ಬಾಣ ಬಿರುಸುಗಳ ಬಿರುಸಿನ ಪ್ರಯೋಗ ಆಗ್ತಾ ಇದೆ. ಅದರಲ್ಲೂ ಲಿಂಗಾಯತ ವೀರಶೈವ ಕಿಡಿ ಮತ್ತೆ ಹೊತ್ತಿದೆ. ಕನಕದಾಸರು ಕುಲ ಕುಲವೆಂದು ಒಡೆದಾಡಬಿಡಿ ಅಂತಾರೆ. ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು. ಅವನು ಕುಲ ಕುಲ ಕುಲವೆಂದು ಹೊಸ ಕುಲಗಳನ್ನ ನಿರ್ಮಾಣ ಮಾಡಿ ಅಂತ ಒಂದು ಹೊಸ ಕವಿತೆಗಳನ್ನೇ ಬರೆದ್ಬಿಟ್ಟ. ಲಿಂಗಾಯತರನ್ನ ಒಡೆಯುವಂತ ಕೆಲಸ 2013-14ರಿಂದ ನಿರಂತರವಾಗಿ ಸಿದ್ದರಾಮಯ್ಯ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ಇದು ದಾಸಶ್ರೇಷ್ಠ ಕನಕದಾಸರು ಜಗತ್ತಿಗೆ ಕೊಟ್ಟಿದ್ದ ಸಂದೇಶ. ಇದಕ್ಕೂ 4 ಶತಮಾನಗಳ ಹಿಂದೆ ಸಮತಾ ಸಮಾಜ ಕಟ್ಟುವ ಬಯಕೆ ಹೊತ್ತ ಶರಣರು ಕ್ರಾಂತಿ ಬಿತ್ತಿದ್ದ ನಾಡಿದು. ಆದ್ರೀಗ ಅದೇ ನಾಡಲ್ಲಿ ನಿತ್ಯ ಬೆಳಕಿನ ಕಿಂಡಿಯಲ್ಲಿ ಕಾಣೋದು ಜಾತಿ ಕಿಡಿ, ಗಣತಿ ಕಿಚ್ಚು. ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರದ ಸರ್ವೆ ಸಮರವನ್ನೇ ಸೃಷ್ಟಿಸಿದೆ. ಇನ್ನು ಆರದ ಜಾತಿ ಗಣತಿ ರಾಜಕೀಯ ಕಿಚ್ಚು. ಲಿಂಗಾಯತ ವೀರಶೈವರಲ್ಲಿ ಧರ್ಮ ಗೊಂದಲ. ಅಂದ್ಹಾಗೆ ವೀರಶೈವ ಲಿಂಗಾಯತರ ನಡುವಿನ ಐತಿಹಾಸಿಕ ತಿಕ್ಕಾಟ, 16 ಗೊಂದಲಗಳು ಇಲ್ಲೂ ಕಂಟಿನ್ಯೂ ಆಗಿವೆ. ಧರ್ಮದ ಕಾಲಂನಲ್ಲಿ ಏನಂತ ನಮೂದಿಸೋದು ಅನ್ನೋದೇ ತಾಕಲಾಟಕ್ಕೆ ಕಾರಣ ಕೊಟ್ಟಿದೆ. ಒಂದ್ ಕಡೆ ವೀರಶೈವ ಧರ್ಮ ಬರೆಸಲು ಹೇಳಿದ್ರೆ ಇನ್ನು ಕೆಲವರು ಲಿಂಗಾಯತ ಅಂತಿದ್ದಾರೆ. ವೀರಶೈವ ಲಿಂಗಾಯತರನ್ನ ಹಿಂದೂ ಅಂತ ನಮೂದಿಸಲು ಸಂಘ ಪರಿವಾರ ಸೂಚಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರಿಗೆ ಹೊಣೆಗಾರಿಕೆ ಒಪ್ಪಿಸಿದೆ. ಸಮೀಕ್ಷೆಯಲ್ಲಿ ಹಿಂದೂ ಎಂದು ಬರೆಸಬೇಕೆಂಬ ಬಿಜೆಪಿ ಮತ್ತು ಯಡಿಯೂರಪ್ಪ ವಿಜೇಂದ್ರಗೆ 2017ರ ಲಿಂಗಾಯತ ಹೋರಾಟದ ಮುಂಚೂಣಿ ನಾಯಕರಾಗಿದ್ದ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಬಿಎಸ್ವೈ ಮನೆಯಲ್ಲೇ ಗೊಂದಲ ಇದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಯಡಿಯೂರಪ್ಪರ ಮಗಳೇ ಇದ್ದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಮಹಿಳಾ ಅಧ್ಯಕ್ಷದು. ಮತ್ತು ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ದರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ದರು. ಯಾವುದು ಸತ್ಯ? ಇಲ್ಲಿ ಬಿ ಜೆ ಪಿಗೆ ಪ್ಲೀಸ್ ಮಾಡುವಂಥದ್ದು ಇಲ್ಲಿ ಹಿಂದೂ ಅನ್ನೋದು, ಅಲ್ಲಿ ಹೋಗಿ ನೀವು ಅಧಿವೇಶನದಲ್ಲಿ ರೆಸಲ್ಯೂಷನ್ ಆಗಿದ್ದಾಗ ಸುಮ್ಮನೆ ಕೊಂಡಿರೋದು. ಆದರೆ ಈ ಒಡಕಿಗೆ ಕಾರಣವೇ ಕಾಂಗ್ರೆಸ್ ಅಂತ ಬಿಜೆಪಿ ಗೂಬೆ ಕೂರಿಸಿದೆ. ಸಿಎಂ ಕುರ್ಚಿಗೆ ಕಂಟಕ ಬಂದಾಗೊಮ್ಮೆ ಸಿದ್ದರಾಮಯ್ಯ ಸಮಾಜವನ್ನ ಒಡೆದು ಆಳುವ ನೀತಿ ಅನುಸರಿಸುತ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಲಬುರಗಿಯಲ್ಲಿ ಕಿಡಿಕಾರಿದ್ದಾರೆ. ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಜಾತಿ ಗಣತಿ ಮಾಡುವ ಅಧಿಕಾರ ರಾಜ್ಯಕ್ಕಿಲ್ಲ ಅಂತ ವಾದಿಸಿದ್ದಾರೆ. ಸರ್ಕಾರ ಕುರ್ಚಿಗೆ ಕಂಟಕ ಬರ್ತದೆ, ಅವಾಗ ಜಾತಿ ಬಗ್ಗೆ ಮಾತನಾಡ್ತಾರೆ, ಜಾತಿ ಜನಗಣತಿ ಬಗ್ಗೆ ಮಾತಾಡ್ತಾರೆ, ಕಾಂತರಾಜ್ ವರದಿ ಬಗ್ಗೆ ಮಾತನಾಡ್ತಾರೆ. ದುರಂತ ಅಂತ ಹೇಳಿದ್ರೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲಾ ಸಮಾಜಕ್ಕೂ ಕೂಡ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಿಂದೂ ಸಮಾಜವನ್ನು ಒಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇವತ್ತು ವೀರಶೈವ ಲಿಂಗಾಯತ ಆದಿಯಾಗಿ ಇತರ ಸಮಾಜಗಳನ್ನು ಒಡಿತಕ್ಕಂಥ ಕೆಲಸಕ್ಕೆ ಮುಖ್ಯಮಂತ್ರಿಗಳು ಕೈ ಹಾಕಿರ್ತಕ್ಕಂಥದ್ದು ನಾಡಿನ ದುರಂತ. ಜಾತಿ ಗಣತಿ ಮಾಡುವಂಥದ್ದು ಇರ್ಬೋದು, ಜನಗಣತಿ ಮಾಡುವಂಥದ್ದು, ಸೆನ್ಸಸ್ ಅಧಿಕಾರ ಕಂಪ್ಲೀಟ್ಲಿ ಸಂವಿಧಾನದ ರೀತಿ ಕೇಂದ್ರ ಸರ್ಕಾರಕ್ಕೆ ಇರುವಂಥ ಅಧಿಕಾರ. ರಾಜ್ಯ ಸರ್ಕಾರಕ್ಕೆ ಈ ಸೆನ್ಸಸ್ ಮಾಡುವಂಥದ್ದಾಗಲಿ ಅಥವಾ ಜಾತಿ ಗಣತಿ ಮಾಡುವಂಥದ್ದಾಗಲಿ ಎಳ್ಳಷ್ಟು ಅಧಿಕಾರ ಇಲ್ಲ. ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಕಿಡಿ, ನಾಯಕರ ವಾಗ್ಜರಿ. ಅವರು ದೇಶದ ಪ್ರಜೆಗಳಲ್ವಾ? ಬಿಜೆಪಿಗೆ ಸಿದ್ದು ಡಿಚ್ಚಿ. ಅಲ್ಲಿ ಲಿಂಗಾಯತ ವೀರಶೈವರ ಕಿಡಿ ಹೊತ್ತಿದ್ರೆ ಇತ್ತ ಕ್ರಿಶ್ಚಿಯನ್ ಕಿಚ್ಚು ಧಗಧಗಿಸ್ತಾ ಇದೆ. ಕನಕರು ಕುಲ 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 ಎಂದು ಹೊಡೆದಾಡಬೇಡಿ ಅಂದ್ರೆ ಸಿದ್ದರಾಮಯ್ಯ ಹೊಡೆದಾಟಕ್ಕೆ ಕುಮ್ಮಕ್ಕು ಕೊಡ್ತಿದ್ದಾರೆ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್ 52 ಹೊಸ ಜಾತಿಗಳನ್ನ ಕ್ರಿಶ್ಚಿಯನ್ ಹೆಸರಲ್ಲಿ ಸೃಷ್ಟಿಸಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು.
ಆದರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ಈ ವಾದವನ್ನ ಒಪ್ಪಲ್ಲ. ಕ್ರಿಶ್ಚಿಯನ್, ಮುಸ್ಲಿಮರು ದೇಶದ ಪ್ರಜೆಗಳಲ್ವಾ ಅನ್ನೋ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ. ಫೇಮಸ್ ಅಂದರೆ ಫೇಮಸ್ ಅವರು ಒಂಥರ. ಆ ಫೇಮಸ್ ಏನು ಅಂತ ಹೇಳಿದ್ರೆ ಜಾತಿ ಒಡೆಯೋದ್ರಲ್ಲಿ ನಂಬರ್ 1 ಫೇಮಸ್. ಕನಕದಾಸರು ಕುಲವೆಂದು ಒಡೆದಾಡಬಿಡಿ ಅಂತಾರೆ. ಅದರೇ ಸಮುದಾಯದಿಂದ ಬಂದಂಥ ಸಿದ್ದರಾಮಯ್ಯನವರು ಕುಲವೆಂದು ಹೊಸ ಕುಲಗಳನ್ನ ನಿರ್ಮಾಣ ಮಾಡಿ ಅಂತ ಒಂದು ಹೊಸ ಕವಿತೆಗಳನ್ನೇ ಬರೆದ್ಬಿಟ್ಟಾರೆ. ಅವರು ಆರ್ ದೇ ನಾಟ್ ಸಿಟಿಜನ್ಸ್ ಆಫ್ ದಿ ಕಂಟ್ರಿ? ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಈ ದೇಶದ ಪ್ರಜೆಗಳಲ್ವ ಅವರು? ಇವತ್ತು ಬುಧವಾರ, ಬರುವ ಸೋಮವಾರವೇ ಜಾತಿ ಜನಗಣತಿ ಆರಂಭಕ್ಕೆ ಮುಹೂರ್ತ ನಿಗದಿಯಾಗಿದೆ. ದಸರಾ ರಜೆಗಳಿಗೆ ರಜೆ ಹಾಕುವ ಶಿಕ್ಷಕರು ಮನೆ ಯಾತ್ರೆ ಕೈಗೊಳ್ತಿದ್ದಾರೆ. ಆದರೆ ರಾಜಕೀಯ ಅದೇನೇ ಇದ್ರೂ ಪ್ರತಿ ಕುಟುಂಬವೂ ಸಮೀಕ್ಷೆಯಲ್ಲಿ ಭಾಗಿಯಾಗಬೇಕು. ರಾಜ್ಯ ಸರ್ಕಾರದ ಸಾಮಾಜಿಕ ಚಳವಳಿಗೆ ಸಾಥ್ ನೀಡಲೇಬೇಕಿದೆ. ಅದಕ್ಕೂ ಮೊದಲು ಗೊಂದಲಗಳು ಪರಿಹಾರ ಕಂಡ್ರೆ ಸಾಕು. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.